ಹಾಯ್ ಹೇಳು. ಹಾಯ್ ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಹೇಳು. ಹಾಯ್ ಹೇಳು ಮಗನ. ಬಾಯ್ ಹೇಳು. ಬಾಯ್ 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 ಹೇಳು. ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಮಮ್ಮ ಬಾಯ್. ಮಮ್ಮ ಬಾಯ್. ಡಡಾ ಬಾಯ್ ಹೇಳು. ಡಡಾ 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 ಬಾಯ್ ಹೇಳು. ಕಿಶು ಕಿಶು ಕೊಡು. ಗುಡ್ ಬಾಯ್. ಗುಡ್ ಬಾಯ್. ಗುಡ್ ಬಾಯ್. ಹಾಂ ಓಕೆ ಬನ್ನಿ. ಬಾ ಬಾ ಹೇಳು. ಬಾ 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 ಹೇಳು. ಓಕೆ ಗುಡ್ ಬಾಯ್. ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೇ ತುಂಬಾ ಚೆನ್ನಾಗಿರುವಿರಿ ಅನ್ನೋದೇ ನನ್ನ ಭಾವನೆ. ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ದಿನದ ಸ್ಪೆಷಲ್ ಏನು ಗೊತ್ತಾ, ನಾನೊಂದು ತುಂಬಾ ಸುಂದರವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇವತ್ತು. ಓಕೆ, ಸುಂದರ ಅಂತ ಹೇಳಿದರೆ ಏನು ಗೊತ್ತಾ, ನೀರಿನಲ್ಲಿ ಆಟ ಆಡುವ ಜಾಗ. ಬಟ್ ಏನಂದರೆ ಈ ಮಳೆಗಾಲದಲ್ಲಿ ಬರಬೇಡಿ. ನಾನೇನು ಎಂತ ಹೇಳ್ತಾರೆ ಇದಕ್ಕೆ, ಅಡ್ವರ್ಟೈಸ್ ಅಥವಾ ಪ್ರಮೋಷನ್ ಆ ರೀತಿ ಏನು ಮಾಡುವುದಲ್ಲ. ಸೊ ನನ್ನ ಮನೆ ಹತ್ತಿರ ಇರುವ ಪ್ಲೇಸ್ ಆದ ಕಾರಣ ಸೊ ನಾನು ನಿಮಗೆ ಸಹ ಹೇಳ್ತಾ ಇದ್ದೇನೆ, ಒಂದು ಸಲ ಬಂದು ಎಂಜಾಯ್ ಮಾಡಿ ಅಂತ. ಮತ್ತು ನನಗೆ ಏನು ಇಲ್ಲ, ಬಟ್ ಲೈಫಲ್ಲಿ ಏನಾದರೂ ಈಗ ಹೆಂಡತಿ ಗಂಡ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ತಿರುಗಾಡೋದು ಜಾಲಿ ಮಾಡೋದಂದರೆ ಒಂಥರ ಖುಷಿ ಅಲ್ವಾ. ಅದಕ್ಕೆ ನನ್ನ ಹತ್ರ ಇದೊಂದು ವಾಯ್ಸಿಗಿಡೋದು ಒಂದು ಇದೆ ಗೊತ್ತಾಯ್ತು, ಎಂತ ಹೇಳ್ತಾರೆ ಅದಕ್ಕೆ, ಮೈಕ್ ಟೈಪು ಚಿಕ್ಕದು. ಬಟ್ ಅದೇನಂತ ಹೇಳಿದರೆ, ಅದು ನಂದು ವಿವೋ ಮೊಬೈಲ್ ಇತ್ತು, ಹಳೆಯದು 6 years ಬ್ಯಾಕ್ ಇದು ಗೊತ್ತಾಯ್ತಾ. ಅದಕ್ಕೆ ಅದು OTG ಅಂತ ಟೈಪ್ ಮಾಡಿ ಅದು ಕನೆಕ್ಟ್ ಆಗ್ತಿತ್ತು. ಈ ಸ್ಯಾಮ್ಸಂಗ್ ಮೊಬೈಲ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಗೊತ್ತಾಯ್ತಾ. ಸೊ ಹೇಗೆ ಅಂತ ಹೇಳಿ ನೋಡಬೇಕು. ಬನ್ನಿ, ನಾನು ಆ ಪ್ಲೇಸಿಗೆ ಹೋಗಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಇದೆ ಅಂತೇಳಿ ಗೊತ್ತಾಯ್ತಾ. ಡೈರೆಕ್ಟ್ ಬ್ಯಾಕ್ ಕ್ಯಾಮರಾ ಆನ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಮಗುವನ್ನು ಶಾಲೆಗೆ ಬಿಟ್ಟು ಬರೋಣ ಅಂತಿದ್ದೆ. ಸೊ ನಾನು ಮಗುವನ್ನು ಹೊರಡಿಸಿ ನಿಲ್ಲಿಸಿದ್ದೆ. ಸೊ ನಾನು ಡೈಲಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ನಾನು ಮಗುವನ್ನು ಎತ್ತಿಕೊಂಡೇ ಹೋಗೋದು ಸ್ವಲ್ಪ ಜಾಸ್ತಿಯಾಗಿ. ಸೊ ನಾನು ಹೇಳಿರುವಂಥ ಪ್ಲೇಸ್ ನೋಡಿ, ಇದೆ ನೋಡಿ, ಬ್ಲೂ ಮಿರಾಕಲ್ ಅಂತ ವಾಟರ್ ಸ್ಪಾಟ್ಸ್ ಅಂತ ಇದೆ ನೋಡಿ. ಇದರಲ್ಲಿ ವಾಟರ್ ರೋಲರ್ ಮತ್ತು ವಾಟರ್ ಬೈಕ್ ಮತ್ತು ವಾಟರ್ ವಾಕಿಂಗ್ ಬುಲ್ ಅದು ಇದೆಲ್ಲ ಇದೆ. ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಿ. ನಮ್ಮ ಮನೆಯ ಸೌಂದರ್ಯ ಹೇಗಿದೆ ನೋಡಿ. ನನಗೆ ನಮ್ಮ ಮನೆಯ ಸೌಂದರ್ಯ ಅಂದರೆ ತುಂಬಾ ಖುಷಿ ಗೊತ್ತಾಯ್ತಾ. ಈ ವೆದರ್ ಎಲ್ಲ ನನಗೆ ತುಂಬಾ ಖುಷಿ ಆಗ್ತಿದೆ ನೋಡಿ. ಆಚೆ ಈಚೆ ಫುಲ್ಲು ತೆಂಗಿನ ಮರಗಳ ನಡುವೆ ಒಂದು ದಾರಿ, ಒಂಥರ ಖುಷಿ ಅನಿಸೋದಿಲ್ವಾ ನಿಮಗೆ? ನಾನು ಸ್ವಲ್ಪ ಹೂವಿನ ಗಿಡ ಎಲ್ಲ ನೆಟ್ಟಿದ್ದೇನೆ ಸ್ವಲ್ಪ ಗೊತ್ತಾಯ್ತಾ. ಇದು ಹಾಕಿರುವ ಮಣ್ಣಾಗಿರುವ ಕಾರಣ ಸೊ ಇದು ಗಿಡ ಎಲ್ಲ ಬರೋದಿಲ್ಲ ಗೊತ್ತಾಯ್ತಾ. ಇಲ್ಲೆಲ್ಲ ಸುತ್ತ ನೆಟ್ಟಿದ್ದೇನೆ. ಮತ್ತೇನು ಗೊತ್ತಾ, ಹುಲ್ಲು ತೆಗಿಲಿಕ್ಕೆ ಮಿಷನಲ್ಲಿ ಬರೋದು, ಇದು ಕೈಯಲ್ಲಿ ತೆಗೆದ್ರೆ ಮಣ್ಣೆಲ್ಲ ಹೋಗುತ್ತೆ ಅಂತ ಮಿಷನ್ ತರೋದು. ಆವಾಗ ನಾನು ನೆಟ್ಟ ಗಿಡ ಎಲ್ಲ ಹೋಗುತ್ತೆ. ಹಾಗೆ ನನಗೆ ಇಲ್ಲಿ ಸ್ವಲ್ಪ ಗಿಡ ಎಲ್ಲ ಬೆಳೆಸಲಿಕ್ಕೆ ಸ್ವಲ್ಪ ಬೇಜಾರೇ ಇದೆ. ಅದು ನಮ್ಮದು ಬಾತ್ರೂಮ್, ಬೆಂಕಿ ಹಾಕಿ ಸ್ನಾನ ಮಾಡ್ತೇವಲ್ಲ, ಹಂಡೆಗೆ ಬೆಂಕಿ ಹಚ್ಚಿ ಬಿಸಿ ನೀರು ಸ್ನಾನ ಮಾಡ್ತೇವಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಕಟ್ಟಿದ್ದು. ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ, ನನಗೆ ಇಷ್ಟ. ನಿಮ್ಗೆ ಇಷ್ಟ ಆಗದೆ ಇರುತ್ತಾ ಅಲ್ವಾ? ಬನ್ನಿ, ಅದೊಂದು ಸುಂದರವಾದ ಪ್ಲೇಸಿಗೆ ಹೋಗೋಣ. ಓಕೆ, ನನ್ನ ಮಗುವನ್ನು ನಾನು ಅಂಗನವಾಡಿಗೆ ಬಿಟ್ಟು ಬಂದಿದ್ದೇನೆ ಗೊತ್ತಾಯ್ತಾ. ಸೊ ಅಂಗನವಾಡಿಗೆ ಬಿಟ್ಟು ಇಲ್ಲದೆ ಈಗ ನೋಡಿ ಮಗುವನ್ನು ಇಲ್ಲಿ ಎತ್ತಿಕೊಳ್ಬೇಕು, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಬೇಕು. ಹಾಗೆ ಅವನನ್ನು ನಡೆಸಲಿಕ್ಕೆ ಆಗೋದಿಲ್ಲ ಗೊತ್ತಾಯ್ತು. ಈ ಕೆಸರು ಎಲ್ಲಿ ಸಿಗುತ್ತೆ ನೋಡಿ, ಅಲ್ಲೆಲ್ಲ ಇವನು ಇದು ಮಾಡ್ತಾನೆ, ಎಂತ ಹೇಳ್ತಾನೆ, ಆಟ ಆಡ್ತಾನೆ ಗೊತ್ತಾಯ್ತಾ. ಜನರಿದ್ದರೆ ನನಗೆ ಮಾತಾಡ್ಲಿಕ್ಕೆ ಒಳ್ಳೆ ಆಗೋದಿಲ್ಲ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ವಿಡಿಯೋ ನೀವು ಅಬ್ಸರ್ವ್ ಮಾಡಿದ್ದೀರ, ನಾನಷ್ಟು ಬ್ಯಾಕ್ ವಾಯ್ಸ್ ಜಾಸ್ತಿ ಕೊಡೋದು ಇದೇ ವಿಷಯಕ್ಕೆ. ನನಗೆ ಜನರೆಲ್ಲ ಇದ್ದರೆ ಒಂಥರ ಅನಿಸುತ್ತೆ, ಯಾರಾದರೂ ಏನಾದರೂ ಅಂತಾರ ಅಥವಾ ಏನಾದರೂ ಅಂದ್ಕೊಳ್ತಾರ ಅಂತ ಅನಿಸುತ್ತೆ ಗೊತ್ತಾಯ್ತಾ. ಅದಕ್ಕೋಸ್ಕರ ನಮ್ಮದು ಎಂತ ಹೇಳ್ತಾರೆ, ಇದು ಬಾಳೆ ಗಿಡ ಉಂಟಲ್ಲ, ಎಂಥ ಬಾಳೆಕಾಯಿ ತಿನ್ನೋದು ಹಣ್ಣು ಕದುಳಿ, ಅದರದ್ದೆಲ್ಲ ಬಿಟ್ಟಿದೆ. ಅದನ್ನು ಹಸ್ಬೆಂಡ್ ಎಲ್ಲ ಕಟ್ಟಿದ್ದಾರೆ ಗೊತ್ತಾಯ್ತು ಹಗ್ಗದಲ್ಲಿ. ಯಾಕಂತ ಹೇಳಿದ್ರೆ 4 ಕೂಡ ಇದಾಗಿದೆ, ಬಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸುಫಲ ಜಾಸ್ತಿ ಹಾಕಿದ್ದು ಗೊತ್ತಾಯ್ತು. ಅದು ಅಂತ ಹೇಳ್ತಾರೆ ಅದಕ್ಕೆ, ಅಂತ ಸೊರ್ಕುಣ ಅಂತ ಹೇಳ್ತಾರೆ ತುಳುವಲ್ಲಿ. ನಾನು ನಿಜವಾಗಿ ತುಳು ಗೊತ್ತಾಯ್ತಾ, ನಾವು ಕನ್ನಡದಲ್ಲಿ ವಿಡಿಯೋ ಮಾಡ್ತಿರೋದಷ್ಟೇ. ನನಗೆ ತುಳುವಲ್ಲಿ ಇಷ್ಟ, ಬಟ್ ನನ್ನ ತುಳು ಮತ್ತು ಬೇರೆ ತುಳು ಎಲ್ಲ ಚೇಂಜಸ್ ಇದೆ. ಅಲ್ಲಿ ಒಂದು ಜೇನುಗೂಡು ಇದೆ, ನಿಮಗೆ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ.
ಅದು ಕಾಣುವುದಿಲ್ಲ ಗೊತ್ತಾಯ್ತಾ, ಚಿಕ್ಕ ಗೂಡು. ಹಂಗೆ ಮತ್ತು ಏನು ವಿಶೇಷಗಳು, ನಾನು ಜನರೆಲ್ಲ ಇದ್ದರೆ ಮಾತಾಡಲಿಕ್ಕೆ ಹೇಳಿದ್ನಲ್ಲ, ನಂಗೆ ಒಂಥರ ಆಗುತ್ತೆ. ಇಲ್ಲಿ ನನಗೆ ಹೋಗೋದೇ ಕಷ್ಟ ಗೊತ್ತಾಯ್ತಾ. ಎಲ್ಲಿ ಕೆಸರು ಯಾವ ಕಡೆಯಿಂದ ಹೋಗೋದು ನಾನು ಈ ಕಡೆಯಿಂದ ಹೋಗ್ತಾ ಇದ್ದೇನೆ ಗೊತ್ತಾಯ್ತಾ. ಎಲ್ಲ ಕೆಸರು, ಎಲ್ಲೋ ದಾರಿ ಹುಡುಕಿಕೊಂಡು ಹೋಗಿ ನಂಗೆ ಇದಕ್ಕೆ ಶಾಲೆಗೆಲ್ಲ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಮಗುವಂತ ಗೊತ್ತಾಯ್ತಾ. ಚೆನ್ನಾಗಿದೆ. ಅಲ್ಲಿ ಒಂದು ನೇತ್ರಾವತಿ ನದಿ ಇದೆ, ನೇತ್ರಾವತಿ ನದಿ ಹರಿಯುತ್ತಿದೆ. ಓಕೆ, ಟುಕ್ಕು ಟುಕ್ಕು ಲಲ್ಲ. ಇಲ್ಲಿ ಸಹ ಕೆಸರು ನೋಡಿ, ಕೆಸರು ನೀರು ಗೊತ್ತಾಯ್ತಾ. ಓಕೆ, ಇಲ್ಲಿ ಯಾವುದು ಗೊತ್ತಾ, ಕೇರಳ ಮಂಗಳೂರು ಹೈವೇ. ಓಕೆ, ಇಷ್ಟೇ. ನಮ್ಮ ಮನೆ ಸಿಟಿಯಲ್ಲಿದೆ. ಸಿಟಿಯಲ್ಲಿ ನನ್ನ ಸಾಂಗ್ ನೋಡಿದ್ರು. ನಾನು ಡೈಲಿ ಇಲ್ಲಿಗೆ ಬಂದುಂಟಲ್ಲ, ಮಗು ಮತ್ತು ನಾನು ಕಲ್ಲು ಬಿಸಾಡ್ತಾ ಇರ್ತೇವೆ. ಇವಾಗ ಕರ್ಕೊಂಡು ಬರೋದಿಲ್ಲ, ಇವಾಗ ನೀರು ಜಾಸ್ತಿ ಇದೆ ಗೊತ್ತಾಯ್ತು, ಎಷ್ಟು ನೀರಾಗಿದೆ ಅಂತ. ನಾನಲ್ಲಿ ಜನ ಇಲ್ಲದಿದ್ದರೆ ಈ ಥರ ನಾರ್ಮಲ್ ವಾಯ್ಸಲ್ಲೇ ಮಾತಾಡ್ತೇನೆ. ಜನ ಎಲ್ಲ ಇದ್ದರೆ ನಾನು ಜಸ್ಟ್ ವೀಡಿಯೋಸ್ ಮಾಡ್ಕೊಂಡು ಬರ್ತೇನೆ ಆಯಿತಾ, ವಾಯ್ಸ್ ಓವರ್ ಕೊಡ್ತೇನೆ. ಚೆನ್ನಾಗಿದೆ ಪ್ಲೇಸ್, ನೀವು ಸಹ ಬನ್ನಿ, ಎಂಜಾಯ್ ಮಾಡಿ. ಇದು ನೇತ್ರಾವತಿ ನದಿ. ನನಗೆ ಇಲ್ಲೆಲ್ಲ ಬಂದರೆ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾಯ್ತಾ. ಝೂಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಗೊತ್ತಿಲ್ಲ. ನೋಡಿ, ಇಲ್ಲಿ ದೋಣಿ ಮತ್ತು ಅದು ಬೋಟ್ ಮಾಡೋದೆಲ್ಲ ಅಲ್ಲೆಲ್ಲಿ ಬಿದ್ದಿದೆ ಗೊತ್ತಾಯ್ತಾ. ಇಲ್ಲ ಏನು ಗೊತ್ತಾ, ಬೇಸಿಗೆ ಕಾಲದಲ್ಲಿ ಸುತ್ತ ತರಕಾರಿ ಗಿಡ, ಹೂವಿನ ಗಿಡ, ತರಕಾರಿ ಗಿಡಗಳನ್ನೆಲ್ಲ ಜಾಸ್ತಿಯಾಗಿ ಬೆಳೆಸಿ ಮತ್ತೆಲ್ಲ ಮಾಡಿರ್ತಾರೆ ಗೊತ್ತಾಯ್ತಾ. ಬಟ್ ಇವಾಗ ಎಲ್ಲ ಮೋಸ್ಟ್ಲಿ ತರಕಾರಿಗಳನ್ನೆಲ್ಲ ಬೆಳೆಯೋದು ಆಗಸ್ಟ್ ಸೆಪ್ಟೆಂಬರಲ್ಲಿ ಅಂತ ಅಂದ್ಕೊಳ್ತೇನೆ. ರಾಶಿ ಇರ್ತಿದ್ದು ಬಸಳೆ ಎಲ್ಲ ಗೊಂಚಲು ಇರುತ್ತೆ. ಮತ್ತು ಬೆಂಡೆಕಾಯಿ, ಮೆಣಸಿನಕಾಯಿ, ಮತ್ತು ಸೋರೆಕಾಯಿ, ತೊಂಡೆಕಾಯಿ, ಅದು ಇದು ಎಲ್ಲ ಗಿಡಗಳನ್ನು ನೆಟ್ಟಿರ್ತಾರೆ ಗೊತ್ತಾ. ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡ್ತಾರೆ. ಇದು ಹಾಲ್ ಇದೆಲ್ಲ ಆ ಹಾಲಿನವ್ರದ್ದೇ ಇದು. ಸಿ ಬ್ಯಾಂಕ್ವೆಟ್ ಅಂತ ಮ್ಯಾರೇಜ್ ಹಾಲ್ ಇದೆ, ಅದು ಓಪನ್ ಹಾಲ್ ಗೊತ್ತಾಯ್ತಾ. ಓಪನ್ ಹಾಲ್. ಮತ್ತು ನಿಮ್ಗೆ ಏನಾದರೂ ಜೋರಾಗಿ ಮಳೆ ಬಂದರೆ ಲೆಫ್ಟ್ ಸೈಡಲ್ಲಿ ಮಳೆಗೆ ಈ ಥರ ಏನು ಇದು ಮಳೆ ಬೀಳದಾಗೆ ಅಂಥ ಜಾಗ ಇದೆ, ಎಲ್ಲ ಇದೆ. ಇದು ಒಳ್ಳೆ ರೀತಿಯ ಹಾಲ್. ಇದರದ್ದು ಹಣ ಎಲ್ಲ ನಾನೊಂದು ಇದರಲ್ಲಿ ಪೋಸ್ಟ್ ಹಾಕಿದ್ದೇನೆ ನೋಡಿ, ಅಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಅದರಲ್ಲಿ ನಂಬರ್ ಇದೆ, ಅದಕ್ಕೆಲ್ಲ ವಿಚಾರಿಸ್ಬೋದು. ಬಟ್ ಇವಾಗೆಲ್ಲ ಮದುವೆ ಈ ಥರ ಓಪನ್ ಹಾಲಲ್ಲೇ ಆಗೋದಿಲ್ಲ ಗೊತ್ತಾಯ್ತು. ಬೇಸಿಗೆ ಕಾಲದಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಅವರದೇ ಇದೆ. ಇಲ್ಲಿ ನೋಡಿ, ಕಬ್ಬು ಅದು ಇದು ಗಿಡ ಎಲ್ಲ ಬೆಳೆಸ್ತಾರೆ. ಮತ್ತು ಇಲ್ಲಿ ಕೆಲಸದಕ್ಕೆ ಜನ ಇದ್ದಾರೆ, ಸೊ ಇದನ್ನು ಮೇಂಟೈನ್ ಮಾಡಲಿಕ್ಕೆಲ್ಲ. ಇವಾಗ ಮಳೆಗಾಲ ಆದ ಕಾರಣ ಸೊ ಯಾವುದೇ ರೀತಿಯ ಗಿಡ ಇಲ್ಲ, ಎಲ್ಲ ಬೀಜ ಎಲ್ಲ ಇತ್ತು. ಬಟ್ ನಾನು ತರುವ ಅಂತ ಅಂದ್ಕೊಂಡೆ, ಬಟ್ ಹೇಳದೆ ಕೇಳದೆ ತರುವುದೆಲ್ಲ ತಪ್ಪಾಗುತ್ತಲ್ಲ. ಟ್ರೈಪೋರ್ಟ್ ಸರಿ ಇಲ್ಲ ನಂದು. ಟ್ರೈಪೋರ್ಟ್ ಇದು ಏನೋ ಒಂದು ಆಗಿದೆ, ಸ್ವಲ್ಪ ತಿರುಗುತ್ತೆ, ಎಲ್ಲ ಹಾಳಾಗಿದೆ. ಯಾವುದು ಕೂಡ ಸರಿ ಇಲ್ಲ ನಂದು ಗೊತ್ತಾಯ್ತಾ. ಏನು ಮಾಡೋಣ ಹೇಳಿ. ಎಲ್ಲ ಗಿಡ ನೆಟ್ಟಿದ್ದಾರೆ ಗೊತ್ತಾಯ್ತಾ, ಚೆನ್ನಾಗಿದೆ ಗಿಡ. ಎಲ್ಲ ಹೋಗಿದೆ ಈಗ. ಮೊದಲು ಒಳ್ಳೊಳ್ಳೆ ಆಗಿತ್ತು, ಈಗ ಮಳೆಗಾಲ ಅಲ್ಲಲ್ಲ, ಅದಕ್ಕೆ ಹೋಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಈ ರೀತಿ ಡಬ್ಬಗಳನ್ನು ಮಾಡಿ ಈ ರೀತಿ ನೆಟ್ಟಿದ್ದಾರೆ ನೋಡಿ. ಅದೆಂಥ ರಾಟೆ ನನಗೆ ಗೊತ್ತಿಲ್ಲ, ರಾಟೆ ಟೈಪ್ ಇದೆ. ಮೋಸ್ಟ್ಲಿ ದೋಣಿಯನ್ನು ಎಳಿಲಿಕ್ಕೆ ಆಗಿರ್ಬೋದು. ಅಲ್ಲೆಲ್ಲ ತರಕಾರಿ ಮಾಡಿದ್ರು ಗೊತ್ತಾಯ್ತಾ. ಈಗ ಮಳೆಗಾಲ ಆದ ಕಾರಣ ಎಲ್ಲ ಹೋಗಿದೆ ತರಕಾರಿ ಎಲ್ಲ ಗೊತ್ತಾಯ್ತಾ. ನನಗೂ ಸೈಡಲ್ಲೆಲ್ಲ ಬರಲಿಕ್ಕೆ ಭಯ. ಎಲ್ಲ ಇದೆ, ಫುಲ್ ಇದೆ ತರಕಾರಿ, ಹೂವಿನ ಗಿಡ, ಅದು ಇದು ನೋಡಿ. ದೋಣಿ ಎಲ್ಲ ನಿಲ್ಲಿಸಿದ್ದು ಇದೆಲ್ಲ ಇದು ಎಂತ ಬ್ಲೂ ಮಿರಾಕಲ್ ಬಾಗಿಲು ಹಾಕಿದ್ದಾರೆ. ಬ್ಲೂ ಮಿರಾಕಲ್ ಬಾಗಿಲು ಹಾಕಿದ್ದಾರೆ. ಮೋಸ್ಟ್ಲಿ ಸಂಜೆ ಮಾತ್ರ ಅನಿಸುತ್ತೆ ಹೋಗ್ಲಿಕ್ಕೆ ಗೊತ್ತಾಯ್ತಾ. ಮೋಸ್ಟ್ಲಿ ಸಂಜೆ ಮಾತ್ರ, ನನಗೂ ಗೊತ್ತಿರಲಿಲ್ಲ. ಇವತ್ತು ನಾನು ಫಸ್ಟ್ ಟೈಮ್ ಬಂದದ್ದು. ಬಾಗಿಲು ಹಾಕಿದ್ದಾರೆ ಮತ್ತು ನೀರೆಲ್ಲ ಜಾಸ್ತಿ ಬಂದಿದೆ ಅಲ್ಲವಾ. ಟಕ 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 ಟಕಲ
ಓ ನಾನು ಸಂಜೆ ಬರ್ತೇನೆ. ಸಂಜೆ ನನಗೆ ಆಗೋದಿಲ್ಲ, ಇನ್ನು ನನ್ನ ಹಸ್ಬೆಂಡ್ ಬಂದ ಮೇಲೆ ನಾನು ವಿಡಿಯೋ ಮಾಡೋದು. ಈಗ ಹಾಂ ಮೋಸ್ಟ್ಲಿ ಸಂಜೆ ಮಾತ್ರ ಅನಿಸುತ್ತೆ ಇದ್ದಾರೆ, ಗೊತ್ತಾಯ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನದಿ ಸೈಡ್ ಸುಮ್ಮನೆ ಗಿಡ ನೆಟ್ಟರೆ ಸಾಕೋದು, ಆಟೋಮೆಟಿಕ್ ಆಗಿ ಬರುತ್ತೆ. ಬ್ಲೂ ಮಿರಾಕಲ್ ದೋಣಿಯನ್ನೆಲ್ಲ ನಿಲ್ಲಿಸಿದ್ದಾರೆ ಇಷ್ಟೇ. ಇಲ್ಲಿ ಬೀಗ ಹಾಕಿದ್ದಾರೆ. ಏನಕ್ಕೆ ಬೀಗ ಹಾಕಿದ್ದಾರೆ? ಅದರ ಒಳಗಡೆ ಇದೆ ಎಲ್ಲ ಆಟ ಆಡೋದೆಲ್ಲ. ಏನೋ ಇದು ಮೋಸ್ಟ್ಲರಿಗೆ ಟೈಮಿಂಗ್ಸ್ ಇದೆ ಅನಿಸುತ್ತೆ. ಟೈಮಿಂಗ್ಸ್ ಅದಕ್ಕೆ ಬಂದ್ ಮಾಡಿದ್ದಾರೆ. ಮತ್ತೆ ನೋಡೋಣ ಸಂಜೆ ಬಂದು. ಓಕೆ ಓಕೆ ಏನೇ ಹೇಳಿ ಫ್ರೆಂಡ್ಸ್, ನಿಮಗೂ ಅದೃಷ್ಟ ಇಲ್ಲ, ನನಗೂ ಅದೃಷ್ಟ ಇಲ್ಲ. ಗೊತ್ತಾಯ್ತಾ? ಸೊ ಅದು ಬಂದಾಗಿದೆ, ನನಗೆ ಗೊತ್ತಿರಲಿಲ್ಲ. ನನ್ನ ಮನೆ ಪಕ್ಕನೇ ಇದ್ರೂ ನನಗೆ ಗೊತ್ತಾಗಲಿಲ್ಲ. ಅಂದರೆ ನೀವೇ ಯೋಚಿಸಿ ನಾನು ಎಷ್ಟು ತಿರುಗಾಡ್ತೇನೆ ಅಂತೇಳಿ. ನಾನು ತಿರುಗಾಡೋದಿಲ್ಲ, ಗೊತ್ತಾಯ್ತಾ? ನಾನು ಮನೆಯಲ್ಲೇ ಇರೋದು ಜಾಸ್ತಿ, ಗೊತ್ತಾಯ್ತಾ? ಮಗು ಇದ್ದಾನಲ್ಲ, ಸೊ ಚಿಕ್ಕ ಮಗು ಆದ ಕಾರಣ ಸೊ ಮಗುವನ್ನು ಇಟ್ಕೊಂಡು ನನಗೆ ತಿರುಗಾಡೋದು ಸಹ ತುಂಬಾ ಕಷ್ಟ. ಸೊ ಹಾಗೆ ನಾನು ಜೀನ್ಸ್ ಪ್ಯಾಂಟ್ ಹಾಕಿದ್ದೇನೆ, ಗೊತ್ತಾಯ್ತಾ? ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿದ್ದೇನೆ, ಗೊತ್ತಾಯ್ತಾ? ಏನಂತ ಹೇಳಿದರೆ ಅದು ಬಂದಾಗಿದೆ ಅಂತೆ. ಸೊ ನೀವು ಕೂಡ ಅಷ್ಟೇ, ಆಗಸ್ಟಲ್ಲಿ ಓಪನ್ ಆಗುತ್ತಂತೆ. ಆಗಸ್ಟಲ್ಲಿ ಯಾವಾಗಂತ ಗೊತ್ತಿಲ್ಲ. ಸೊ ಒಂದು ವೇಳೆ ಆದರೆ ನಾನೇ ನಿಮಗೆ ಅಪ್ಡೇಟ್ ಕೊಡ್ತೇನೆ, ಗೊತ್ತಾಯ್ತಾ? ಅಲ್ಲೆಲ್ಲ ಹೇಗೆ ನೀರಿನಲ್ಲೆಲ್ಲ ತುಂಬ ಇದೆ. ಓಕೆ, ನೀರಿನಲ್ಲೆಲ್ಲ ಆಟ ಆಡೋದೆಲ್ಲ ಖುಷಿ ಆಗುತ್ತೆ. ಫ್ಯಾಮಿಲಿ ಸಮೇತ ಒಂದ್ಸಲ ಬಂದು ನನ್ನನ್ನು ವಿಸಿಟ್ ಮಾಡಿ ಹೋಗಿ. ಸುಮ್ಮನೆ ಕಾಮಿಡಿ ಮಾಡಿದೆ. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ. ಓಕೆ, ಸೊ ನೋಡೋಣ ಮುಂದೆ. ನಿಮಗೆ ಅದೃಷ್ಟ ಬಂದರೆ, ನನಗೂ ಅದೃಷ್ಟ ಬಂದರೆ ಸೊ ವಿಡಿಯೋ ಮಾಡ್ತೇನೆ. ಓಕೆ, ಹೀಗೆ ನಗ್ತಾ ಇರಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಕೊಡಿ. ಲಲ್ಲಾ